ಗೊತ್ತಿರುವಂಥದ್ದು ವಿಷಯ. ಇವತ್ತು ಪ್ರಧಾನಮಂತ್ರಿ ಅವರು ಕೇಂದ್ರದಲ್ಲಿ 10 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ನಿಜವಾಗ್ಲೂ ನೋಡೋಕೆ ಹೋದರೆ ಅದು ಮೈಸೂರು ಅರಸರ ಪ್ರತಿಧ್ವನಿ, ಮೈಸೂರು ಮಹಾಸಂಸ್ಥಾನದ ಪ್ರತಿಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದಿನ ಕಾಲದಲ್ಲಿ ಅರಸರು ಆಧುನಿಕ ಕಾಲಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕಾಗುತ್ತೋ ಅವರು ಮಾಡಿದರು. ಮೈಸೂರು ಬ್ರ್ಯಾಂಡ್ ಅಂತ ಸೃಷ್ಟಿಸಿದ್ರು, ಗೊತ್ತಿದೆಯಲ್ಲ, ಮೈಸೂರು ಸಿಲ್ಕ್ಸ್, ಮೈಸೂರು ಸಿಮೆಂಟು, ಮೈಸೂರು ಸ್ಟೀಲು, ಮೈಸೂರು ಸೋಪ್, ಅನೇಕ ಬ್ರ್ಯಾಂಡ್ಗಳನ್ನು ಸೃಷ್ಟಿಸಿ ಮೈಸೂರಿನ ಆರ್ಥಿಕತೆಗೆ ಅದು ಒಳ್ಳೆಯದಾಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವತ್ತು ಮೇಕ್ ಇನ್ ಇಂಡಿಯಾ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಾವು ಬರೀ ಉದ್ಯೋಗದ ಆಕಾಂಕ್ಷಿಗಳೆಲ್ಲ ಉದ್ಯೋಗದ ಸೃಷ್ಟಿಕರ್ತರು ಆಗಬೇಕು ಅಂತ ಆ ಉದ್ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಉತ್ಪನ್ನಕ್ಕೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ನಾವು ಇವಾಗ 3ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಮೈಸೂರು ಅರಸನ್ನ ನಾವು ಯಾವಾಗಲೂ ಸ್ಮರಣೆ ಮಾಡೋದಂದರೆ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದು. ಮೀಸಲಾತಿಯನ್ನು ತಂದರು, ಮಹಿಳೆಯರಿಗೆ ಮತವನ್ನು ಚಲಾಯಿಸುವ ಹಕ್ಕನ್ನು ಕೊಟ್ಟರು, ಅನೇಕ ಯೋಜನೆಗಳನ್ನು ಜಾರಿ ಮಾಡಿ ಇಡೀ ಸಮಾಜವನ್ನು ಮುಂದುವರಿಲಿಕ್ಕೆ, ಒಂದು ಸಮಾಜದ ಉನ್ನತಿಗಾಗಿ ಕೆಲಸವನ್ನು ಮಾಡಿದ್ರು. ಪ್ರಧಾನಮಂತ್ರಿ ಅವರು ಇವತ್ತು ಅನೇಕ ಸ್ಕೀಮ್ಗಳ ಮೂಲಕ ಸುಮಾರು 56 ಸ್ಕೀಮ್ಗಳಿದೆ. ಸೆಂಟ್ರಲಿ ಸ್ಕೀಮ್ಸು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಕೂಡ ಇದೆ. ಆವಾಸ್ ಯೋಜನಾ, ಜಲ್ ಜೀವನ್ ಮಿಷನ್ನು, ಹೃದಯ ಸ್ಕೀಮು, ಅನೇಕ ಸ್ಕೀಮ್ಗಳ ಮೂಲಕ ಇಡೀ ಸಮಾಜವನ್ನು ಮುಂದುವರಿತಾ ಬರ್ತಾ ಇದೆ. ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳು, SC STಗಳು, ಮಹಿಳೆಯರು ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳು, ಉದ್ಯೋಗದ ಸೃಷ್ಟಿಕರ್ತರು ಆಗಬೇಕಂತ ಸ್ಟ್ಯಾಂಡ್ ಅಪ್ ಇಂಡಿಯಾನು ಕೂಡ ಒಂದು ಹೊಸ ಸ್ಕೀಮನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಮೈಸೂರು ಅರಸರು ನಾವು ಯಾವಾಗ ಸ್ಮರಣೆ ಮಾಡೋದು ಅಂದರೆ ಇದು ಕನ್ನಡಿಗರ ಪಾರಂಪರೆಯನ್ನು ಸಂರಕ್ಷಣೆ ಮಾಡಿದ್ರು. ಅದೇ ರೀತಿ ಇವಾಗ ಪ್ರಧಾನಮಂತ್ರಿನೂ ಕೂಡ ಭಾರತದ ಪರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ರಾಮ ಜನ್ಮಭೂಮಿ ಇರ್ಬೋದು, ನಮ್ಮ ಉಜ್ಜಯಿನಿನ ಮಹಾಕಾಳಿ ಇರ್ಬೋದು, ನಮ್ಮ ಕಾಶಿ ವಿಶ್ವನಾಥ್ ಇರ್ಬೋದು, ಮೈಸೂರಿನ ಯೋಗಾಭ್ಯಾಸ ಇರ್ಬೋದು, ಎಲ್ಲನೂ ಕೂಡ ಅದು ನಮ್ಮ ತಾತ್ವಿಕ ಆಧಾರ ಅಂತ ಇಡೀ ವಿಶ್ವದಲ್ಲಿ ಅದು ಸಾಫ್ಟ್ ಪವರ್ ಆಗಿ ಬಳಸ್ತಾ ಇರೋದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಅಂದಿನ ಕಾಲದಲ್ಲಿ ಅರಸರು ಮಾಡಿರೋ ಕೆಲಸ ನಮ್ಮ ಭಾಗಕ್ಕೆ ನಮ್ಮ ಪೂರ್ವಜರು ಎಲ್ಲ ಒಂದು ಸುವರ್ಣಯುಗ ಅನುಭವಿಸಿ, ಈಗ ಪ್ರಧಾನಮಂತ್ರಿ ಅವರು ಈ ವಿಕಸಿತ ಭಾರತ ಮೂಲಕ ಇಡೀ ಭಾರತಕ್ಕೆ ಒಂದು ಸುವರ್ಣಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಬಿಟ್ಟು ಅವರ ಕೈಯನ್ನು ಬಲಪಡಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ನಮ್ಮಲ್ಲಿ ಎಲ್ಲರೂ ಮನವಿ ಮಾಡ್ತೀವಿ, ನಮ್ಮ ದಾವಣಗೆರೆಯ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ತಮ್ಮ ಅತ್ಯಮೂಲ್ಯವಾದ ಮತ ಅವ್ರ ಪರವಾಗಿ ನೀಡಿ, ಅವರ ಕಮಲದ ಗುರುತು ಕ್ರಮ ಸಂಖ್ಯೆ 1 ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಇಲ್ಲಿ ದಾವಣಗೆರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದೇಶ್ವರ್ ಅವರು 20 ವರ್ಷದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬೆಂಗಳೂರು ದಾವಣಗೆರೆ ಹೈವೇ ಇರ್ಬೋದು, ನಮ್ಮ ಚಿತ್ರದುರ್ಗ ದಾವಣಗೆರೆ ಹೆದ್ದಾರಿ ಇರ್ಬೋದು, ಹುಬ್ಳಿ ಧಾರವಾಡ ಹೆದ್ದಾರಿ ಇರ್ಬೋದು, ಅನೇಕ ಹೆದ್ದಾರಿಗಳು, ಆಸ್ಪತ್ರೆಗಳು ಮತ್ತು ಸಮಾಜದ ಒಂದು ಉತ್ತಮಗೊಳಿಸೋದಕ್ಕಾಗಿ ಅನೇಕ ಯೋಜನೆಗಳನ್ನು ಇಲ್ಲಿ ಜಾರಿ ಮಾಡಿ 20 ವರ್ಷ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಅದೇ ರೀತಿ ಇವತ್ತು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರು ಆ ಎಲ್ಲ ಕೆಲಸವನ್ನು ಮುಂದುವರಿತಾರೆ. ಪ್ರಧಾನಮಂತ್ರಿಯವರು ಸೇತುವೆಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ನಾವು ಎಲ್ಲರೂ ಜೊತೆಗೆ ಭಾರತೀಯರಾಗಿ ಭಾರತಕ್ಕೋಸ್ಕರ ತಮ್ಮ ಮತವನ್ನು ನೀಡಿ ನಮ್ಮ ದೇಶದ ಸುಭದ್ರತೆಗಾಗಿ, ದೇಶದ ರಕ್ಷಣೆಗಾಗಿ, ದೇಶದ ಪಾರಂಪರೆಯ ಸಂರಕ್ಷಣೆಗಾಗಿ, ನಮ್ಮೆಲ್ಲರ ಅಭಿವೃದ್ಧಿಗಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಂಬರೋ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವಂಥದ್ದು ಕೆಲಸವನ್ನು ಮುಂದುವರಿಯೋಣ. ನಿಮ್ಮೆಲ್ಲರ ಸಹಾಯವೊಂದಿಗೆ, ಸಹಕಾರವೊಂದಿಗೆ, ಸಲಹೆಯೊಂದಿಗೆ ನಾವು ಈ ಶ್ರೇಷ್ಠ ಭಾರತ ನಿರ್ಮಾಣವನ್ನು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.